ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಸೂಪರ್ ಆದಂಥ ಒಂದು ಸಾಂಬಾರು ಪುಡಿ. ಈ ಥರ ಸಾಂಬಾರು ಪುಡಿ ಮಾಡಿ ಮಾಡಿದರೆ 1 ಟೇಬಲ್ ಸ್ಪೂನ್ ಹಾಕಿ ಸಾಂಬಾರು ಮಾಡಿದ್ರೆ ಸಾಕು, ಅಕ್ಕಪಕ್ಕದವರೆಲ್ಲ ಕೇಳಬೇಕು ಯಾವ ಸಾಂಬಾರು ಪುಡಿ ಹಾಕಿ ಸಾರು ಮಾಡಿದ್ದೀರಾ ಅಂತ. ಅಂಥದ್ದೊಂದು ಸೂಪರ್ ಆದಂತಹ ಸಾಂಬಾರು ಪುಡಿನ ಮಾಡ್ಕೊಂಬರೋ ವಿಧಾನವನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತೀನಿ. ಇಲ್ಲಿ ನೋಡಿ, ನಾನು ಹೆಸರು ಬೇಳೆ ಇದನ್ನು 2 ಟೇಬಲ್ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಹಾಗೂ ಮೆಂತ್ಯ ಕಾಳು 1 ಟೇಬಲ್ ಸ್ಪೂನಷ್ಟು, ತೊಗರಿಬೇಳೆ 2 ಟೇಬಲ್ ಸ್ಪೂನ್, ಉದ್ದಿನ ಬೇಳೆ 2 ಟೇಬಲ್ ಸ್ಪೂನ್, ಹಾಗೂ ಇಲ್ಲಿ ಚಕ್ಕೆ 4 ಪೀಸ್ ಇದ್ದಾವೆ, ಲವಂಗ 20ರಿಂದ 30. ಇದನ್ನು ಬೇಕಾದ ನೀವು ಸ್ಕಿಪ್ ಮಾಡ್ಬೋದು, ಇಷ್ಟ ಇಲ್ಲ ಆದರೆ ಯೂಸ್ ಮಾಡದೇ ಇರ್ಬೋದು. 1 ಟೇಬಲ್ ಸ್ಪೂನಷ್ಟು ಶಾಯಿ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ, ಒಂದು ಚಿಕ್ಕ ಕಪ್ಪಿನಲ್ಲಿ 1 ಕಪ್ ಜೀರಿಗೆ, 1/4 kg ಕೊತ್ತಂಬರಿ ಕಾಳನ್ನು ತೆಗೆದುಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 150 ಮೆಣಸಿನ್ಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಖಾರ ಏನಾದ್ರು ತುಂಬ ಬೇಕು ಅಂದರೆ ಬೇರೆ ಟೇಪ್ ಥರ ಮೆಣಸಿನ್ಕಾಯಿ ಬರ್ತವಲ್ಲ, ಅಥವಾ ಗುಂಟೂರು ಮೆಣಸಿನ್ಕಾಯಿ, ಅದನ್ನು ಯೂಸ್ ಮಾಡ್ಬೋದು. ನಾನು ತುಂಬ ಖಾರ ಬೇಡ, ಮಕ್ಕಳೆಲ್ಲ ಇದ್ದಾರಲ್ಲ, ಅವರು ಜಾಸ್ತಿ ಖಾರ ಇದ್ರೆ ತಿನ್ನಲ್ಲ ಅಂತ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಅಷ್ಟೇ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಒಂದು ಸಲ ಬಿಸಿಲಿಗೆ ಚೆನ್ನಾಗಿ ಒಣಸ್ಕೊಂಡ್ರೆ ಪುಡಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಇದನ್ನು ಸಿಮ್ಮಲ್ಲಿ, ಗ್ಯಾಸ್ನ ಸಿಮ್ಮಲ್ಲೇ ಇಟ್ಟು ಡ್ರೈ ರೋಸ್ಟ್ ಮಾಡಬೇಕು. ಎಣ್ಣೆ ಹಾಕಬೇಡಿ. ಎಣ್ಣೆ ಹಾಕಿ ಕೆಲವೊಬ್ಬರು ಫ್ರೈ ಮಾಡಿ ಆಮೇಲೆ ಮಸಾಲೆ ಪುಡಿ ಮಾಡ್ತಾರೆ, ಆದರೆ ಅದರಿಂದ ಬೇಗ ನೈಸ್ ಆಗಲ್ಲ. ಇವಾಗ ಒಂದೊಂದೇ ಪದಾರ್ಥಗಳನ್ನು ನಾನು ಹಾಕಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡೆ, ಇವಾಗ ಧನಿಯಾ ಕಾಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಕಾಳು ಮೆಣಸು ಬೇಕಾದರೂ ಸೇರಿಸ್ಬೋದು, ನಾ ಇಲ್ಲಿ ಕಾಳು ಮೆಣಸು ಹಾಕಿ. ಇವಾಗ ಜೀರಿಗೆ ಮತ್ತು ಶಾಹಿ ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ರೆ ಸಾಕು, ತುಂಬ ಹಾಕಿದ್ರೆ ಕಹಿ ಬರುತ್ತದೆ. ಇದನ್ನು ಹಾಕಿ ನಿಧಾನಕ್ಕೆ ಗ್ಯಾಸ್ ಸಿಮ್ಮಲ್ಲೇ ಇಟ್ಟು ಡ್ರೈ ರೋಸ್ಟ್ ಮಾಡಿ. ಎಲ್ಲದನ್ನು ನಾನು ಸಾಮಗ್ರಿನ ಸಪ್ರೇಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಉದ್ದಿನ ಬೇಳೆ, ಹೆಸರು ಬೇಳೆ, ಕಡಲೆಬೇಳೆನ ಹಾಕಿಲ್ಲ, ತೊಗರಿಬೇಳೆ ಮತ್ತು ಮೆಂತ್ಯನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೂ ಅಕ್ಕಿನೂ ಸೇರಿಸಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಬೇಕಾದರೆ ಕೆಲವೊಬ್ಬರು ಕಡಲೆಬೇಳೆ ಹಾಕ್ತಾರೆ, ಕಡಲೆಬೇಳೆನೂ ಹಾಕ್ಬೋದು, ನಾನು ಯೂಸ್ ಮಾಡಿಲ್ಲ. ಹಾಗೆ ಇದು ಡ್ರೈ ರೋಸ್ಟ್ ಆಗ್ತಾ ಇದ್ದಂಗೆ ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೇಳೆದೆಲ್ಲ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ಇವಾಗ ಚಕ್ಕೆ ಮತ್ತು ಲವಂಗನ ಫ್ರೈ ಮಾಡಬೇಕು. ಈ ಚಕ್ಕೆ ಮತ್ತು ಲವಂಗ ಆಪ್ಷನಲ್ ಆಗಿದೆ, ನೀವು ಬೇಕಾದರೂ ಯೂಸ್ ಮಾಡಿ, ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಬೋದು. ಈ ಥರ ಚಕ್ಕೆ ಲವಂಗ ಹಾಕೋದ್ರಿಂದನೂ ಟೇಸ್ಟ್ ಅಂತೂ ಚೆನ್ನಾಗಿರುತ್ತದೆ, ಸಾಂಬಾರು ಗಮ್ ಅಂತ ಇರುತ್ತದೆ. ಇದನ್ನು ಪಲ್ಯಕ್ಕೂ ಸಮೇತ ಇದನ್ನು ಹಾಕ್ಬೋದು. ಇವಾಗ ನಾನು ಎಲ್ಲ ಫ್ರೈ ಆದಮೇಲೆ ಅರಿಶಿಣದ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿಣದ ಪುಡಿನೂ ಆಪ್ಷನಲ್ ಆಗಿದೆ, ಯಾಕೆಂದರೆ ನಾವು ನಾರ್ಮಲಿ ಸಾಂಬಾರು ಮಾಡಬೇಕಿದ್ರೆ ಅರಿಶಿಣದ ಪುಡಿ ಹಾಕ್ತೀವಿ. ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೂ ಆಮೇಲೆ ಸಾಂಬಾರು ಮಾಡಬೇಕಿದ್ರೂ ಯೂಸ್ ಮಾಡ್ಬೋದು. ಇವಾಗ ಸ್ವಲ್ಪನ ಮಿಕ್ಸಿ ಜಾರಿಗೆ ಹಾಕಿ ನಾನು ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗಮ್ಮತ್ತಾದ ಸೂಪರ್ ಆದಂತಹ ಘಮಘಮ ಅನಿಸುವಂತಹ ಸಾಂಬಾರು ಪುಡಿ ರೆಡಿಯಾಗಿದೆ. ಇದು 1 ಟೇಬಲ್ ಸ್ಪೂನ್ ಹಾಕಿ ಸಾಂಬಾರು ಮಾಡಿದ್ರೆ ಸಾಂಬಾರಿನ ರುಚಿಯಂತೂ ಅಷ್ಟು ಅದ್ಭುತವಾಗಿರುತ್ತದೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ. ಇನ್ನೊಂದು ಹೊಸದಾದ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫ್ರೆಂಡ್ಸ್.